ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಉತ್ತರ ಕರ್ನಾಟಕದ ಈಗಿನ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ದೇವರ ಹೊಸಪೇಟೆ ಎಂಬ ಗ್ರಾಮದಲ್ಲಿ ಮಾರ್ಚ್ 3, 1914ರಲ್ಲಿ ತಂದೆ ರೇವಯ್ಯ ವೆಂಕಟಾಪುರ ಮಠ ಹಾಗೂ ತಾಯಿ ಸಿದ್ದಮ್ಮನವರ ಮಗನಾಗಿ ಜನಿಸಿದರು. ಹುಟ್ಟಿದ 6 ತಿಂಗಳಿಗೆ ದೃಷ್ಟಿ ಕಳೆದುಕೊಂಡರು. ಹುಟ್ಟಿದ 3 ವರ್ಷದಲ್ಲಿ ತಂದೆಯನ್ನು ಕೂಡ ಕಳೆದುಕೊಂಡರು ಪುಟ್ಟಯ್ಯ. ಆಗ ನೆರವಿಗೆ ಬಂದವರು ಸೋದರ ಮಾವನಾದ ದೇವಗಿರಿಯ ಚಂದ್ರಶೇಖಯ್ಯನವರು. ತಂದೆಯನ್ನು ಕಳೆದುಕೊಂಡ ಪುಟ್ಟಯ್ಯನಿಗೆ ಸಂಗೀತದ ಮೇಲಿರುವ ಆಸಕ್ತಿಯನ್ನು ನೋಡಿ ತನ್ನಲ್ಲಿರುವ ಸಂಗೀತದ ಜ್ಞಾನವನ್ನು ನೀಡಿದರು. 8 ವರ್ಷದ ಪುಟ್ಟಯ್ಯನನ್ನು ಉಭಯ ಗಾನ ವಿಶಾರದರಾದ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಪಾಠಶಾಲೆಗೆ ಸೇರಿಸುತ್ತಾರೆ. ಮುಂದೆ ಪಂಚಾಕ್ಷರಿ ಗವಾಯಿಗಳಿಂದ ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತದ ಜೊತೆಗೆ ಅನೇಕ ಗುರುಗಳಿಂದ ದಿಲ್ರುಬಾ, ವಯಲಿನ್, ಸಿತಾರ, ವೀಣೆ, ಪಿಟೀಲು, ಸಾರಂಗಿ ಹೀಗೆ 10ಕ್ಕೂ ಹೆಚ್ಚು ವಾದ್ಯಗಳಲ್ಲಿ ಹಾಗೂ ಕನ್ನಡ, ಸಂಸ್ಕೃತ ಹಾಗೂ ಹಿಂದಿ ಭಾಷೆಯನ್ನು ಕಲಿಯುತ್ತಾರೆ. 1944ರಲ್ಲಿ ಪಂಚಾಕ್ಷರಿ ಗವಾಯಿಗಳು ಲಿಂಗೈಕ್ಯರಾದ ನಂತರ ಸಾವಿರಾರು ಅಂಧ ಅನಾಥ ಮಕ್ಕಳಿಗೆ ದಾರಿದೀಪವಾಗಿದ್ದ ವೀರೇಶ್ವರ ಪುಣ್ಯಾಶ್ರಮದ ಜವಾಬ್ದಾರಿಯನ್ನು ಹೊತ್ತಿಕೊಂಡು ಗುರುಗಳ ಆಶೀರ್ವಾದದಂತೆ ಅನ್ನ, ವಸತಿ, ಬಟ್ಟೆಯನ್ನು ನೀಡಿ ಸಂಗೀತ, ಸಾಹಿತ್ಯ, ಕಥಾಕೀರ್ತನ, ವಾದ್ಯಗಳ ಶಿಕ್ಷಣದ ಜೊತೆಗೆ ಆಶ್ರಮದ ಏಳಿಗೆಗಾಗಿ ಶ್ರೀ ಗುರು ಕುಮಾರೇಶ್ವರ ಕೃಪಾಪೋಷದ ನಾಟಕ ಕಂಪನಿಯನ್ನು ಶುರು ಮಾಡಿ ಅದರಲ್ಲಿ ಬಂದ ಹಣದಿಂದ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಹಸನಾಗಿಸಿದ ಧೀಮಂತ ನಾಯಕ ಶ್ರೀ ಗುರು ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು. ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಯಲ್ಲಿ 80ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ನೂರಾರು ಶರಣರ ಪುರಾಣಗಳನ್ನು ರಚಿಸಿ ವಚನಗಳನ್ನು ಬರೆದಿದ್ದಾರೆ. ಸಂಗೀತ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ನೀಡಿದ ಕೊಡುಗೆಯನ್ನು ಪರಿಗಣಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿಯ ಜೊತೆಗೆ ಗೌರವ ಡಾಕ್ಟರೇಟ್ ಹಾಗೂ ನಾಡೋಜ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಇವರನ್ನು ಹರಸಿ ಬಂದಿವೆ. ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರಗಳು ಬಂದರೂ ಸಹ ಆಧ್ಯಾತ್ಮ ಮಾರ್ಗದಲ್ಲಿ ತ್ರಿಕಾಲ ಪೂಜಾಸ್ಕೃತರಾಗಿ ದೀನ, ದಲಿತ, ಅಂಧ, ಅನಾಥ ಮಕ್ಕಳಿಗೆ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ನನ್ನ ಮಕ್ಕಳೇ ಎಂದು ಒಪ್ಪಿದವರು ಪುಟ್ಟರಾಜರು. ಪುಟ್ಟಯ್ಯಜ್ಜನವರು ತಮ್ಮ 97ನೇ ಇಳಿ ವಯಸ್ಸಿನಲ್ಲಿ ಸೆಪ್ಟೆಂಬರ್ 17, 2010ರಂದು ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಲಿಂಗೈಕ್ಯರಾದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯಲ್ಲಿ ಸಂಗೀತ ಲೋಕದ ದಿಗ್ಗಜರು, ಸಾಹಿತಿಗಳು ಸೇರಿದಂತೆ 10 ಲಕ್ಷಕ್ಕೂ ಅಧಿಕ ಜನ ಸೇರಿದ್ದರು. ಇಂತಹ ಮಹಾನ್ ಚೇತನ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ 111ನೇ ಜಯಂತಿಯ ಪ್ರಯುಕ್ತ ಈ ಮಾಹಿತಿ ನಿಮಗಾಗಿ. ಧನ್ಯವಾದಗಳು.